ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅವರ ಅಳಿಯ ಮತ್ತು ಸಂಸದರಾಗಿರ್ತಕ್ಕಂಥ ಮಂಜುನಾಥ್ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮದು ಮತ್ತು ಚೆನ್ನಮ್ಮ ಅವ್ರ ನಡೆ ಅತ್ತೆ ಬಾಂಧವ್ಯ ಹೇಗಿತ್ತು? ಅವರು ಕೇವಲ ನನಗೆ ಅತ್ತೆ ಆಗಿರಲಿಲ್ಲ, ತಾಯಿ ಸ್ಥಾನದಲ್ಲೇ ಇದ್ದರು. ಯಾಕೆಂದರೆ ನಾವು ಅವರು ಜೊತೆಲೇ ಇದ್ವಿ. ಯಾಕೆಂದರೆ ನಮ್ಮ ಜೊತೆ ಪದ್ಮನಾಭನಗರದಲ್ಲಿ ನಮ್ಮ ಜೊತೆ ಸುಮಾರು 21 ವರ್ಷ ಇದ್ದರು. ನಂತರ ನಮ್ಮ ಕೋಬ್ರದರು ಮತ್ತು ನಮ್ಮ ನಾದ್ನಿ ಅಂದರೆ ಶೈಲಜಾ ಚಂದ್ರಶೇಖರ್ ಅವ್ರ ಮನೆಯಲ್ಲಿ 15 ವರ್ಷ, ನಾವು ನಮ್ಮ ಮನೆಯಲ್ಲಿ 21 ವರ್ಷ. ಸೊ ಹಾಗಾಗಿ ನಮಗೆ ಬಹಳ ಬಾಂಧವ್ಯ. ಅವರನ್ನು ವಾರದಲ್ಲಿ 2 ದಿವಸ 3 ದಿವಸ ನೋಡ್ದಲೇ ಇರೋಕ್ಕಾಗ್ತಾ ಇರಲಿಲ್ಲ. ಅವರು ಅಷ್ಟೇ, ಯಾವಾಗಲೂ ಅಷ್ಟೇ ಬಹಳ ಪ್ರೀತಿಯಿಂದ ಮಾತಾಡ್ಸೋಂಥದ್ದು, ಆರೋಗ್ಯ ವಿಚಾರಿಸೋಂಥದ್ದು. ನಾವೇನಾದರೂ ನಿಮ್ಮ ಆರೋಗ್ಯ ಹೇಗಿದೆ ಅಂದರೆ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ನೀವು ಸರಿ ಟೈಮ್ಗೆ ಊಟ ಮಾಡಿ ಅಂತ ನಮಗೆ ಹೇಳೋರು. ಆದರೆ ಕಳೆದ 1 ವರ್ಷದಿಂದ ಇದು ಉಸಿರಾಟದ ಸಮಸ್ಯೆ ಪ್ರಾರಂಭ ಆಯಿತು ಅವ್ರಿಗೆ. ಮಧ್ಯ ಅದು ತಪ್ತಾ ಇತ್ತು, ಆರೋಗ್ಯ ಸ್ವಲ್ಪ ಕೈ ಕೊಡ್ತಾ ಇತ್ತು. ಆದರೂ ಮಧ್ಯ ಚೇತರಿಕೆ ಆಗ್ತಾಯಿತ್ತು. ಮನೆಯಲ್ಲೇ ಕೂಡ ಒಂದು ICU ಮಾಡಿದ್ವಿ. ಅವ್ರ ರೂಮಲ್ಲೇ ICU ಮಾಡಿ ಅಲ್ಲೇ 24/7 ಸ್ಟಾಫ್ ನರ್ಸು ಇರ್ತಾಯಿದ್ರು. ಅವ್ರ ಜೊತೆಗೆ ವೈದ್ಯರುಗಳು ಕೂಡ ಸಲಹೆ ನಿರಂತರವಾಗಿತ್ತು. ಆಮೇಲೆ ನಮ್ಮ ಸಿಸ್ಟ್ರಿನ್ಲ ಶೈಲಜಾ ಅವರು ಬಹಳ ಕಾಳಜಿ ವಹಿಸಿದರು ಅವ್ರು ನೋಡ್ಕೋಬೇಕಾದ್ರೆ. ಯಾಕೆಂದರೆ ಅವ್ರ ಮಗನೂ ಒಬ್ಬರು ಡಾಕ್ಟ್ರು ಇದ್ದರು, ಅಮೋಘ್ ಅಂತ. ಇನ್ನು ನಮ್ಮ ಕೋಬ್ರದರ್ ಡಾಕ್ಟ್ರ್ ಚಂದ್ರಶೇಖರು. ಹೀಗಾಗಿ ಅವ್ರಿಗೆ ಆರೈಕೆ ತುಂಬ ಚೆನ್ನಾಗಿತ್ತು. ಈ ಸರಿ ದುರದೃಷ್ಟವಶಾತ್ತು ಇದು ಉಸಿರಾಟದ ತೊಂದರೆ ಬಹಳ ಜಾಸ್ತಿಯಾಗಿ ಯಾವುದೇ ರೆಸ್ಪಾಂಡ್ ಆಗಲಿಲ್ಲ ಈ ಸರಿ. ಹೀಗಾಗಿ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಈ ಅಂತಿಮ ದರ್ಶನ ಯಾವ ರೀತಿ ವ್ಯವಸ್ಥೆ ಇದೆ? ಬೆಳಿಗ್ಗೆ ಇಲ್ಲಿ ನಮ್ಮ ಪದ್ಮನಾಭನಗರದ ಕಾರ್ಮೆಲ್ ಸ್ಕೂಲ್ ಏನಿದೆ ಅದರ ಮೈದಾನದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಲಾಗಿದೆ. ಅದಕ್ಕೋಸ್ಕರ ಇಲ್ಲಿ ವ್ಯವಸ್ಥೆ ನೋಡಲಿಕ್ಕೆ ನಾನು ಈಗ ಬಂದೆ. ಇಲ್ಲಿ ಸುಮಾರು ಬೆಳಗ್ಗೆ 7 ಗಂಟೆಗೆ ಸಾರ್ವಜನಿಕರ ದರ್ಶನಕ್ಕೆ ಇಲ್ಲಿ ಇಡಲಾಗೋದು. ಸುಮಾರು 12:30 1 ಗಂಟೆ ನಂತರ ನಾವು ಹಾಸನಕ್ಕೆ ಹೊಳೆನರಸೀಪುರಕ್ಕೆ ಕರ್ಕೊಂಡೋಗ್ತೀವಿ. ದಾರಿ ಮಧ್ಯದಲ್ಲಿ ಅಂದರೆ ಸಾರ್ವಜನಿಕರ ಬೇಡಿಕೆ ಇದೆ, ದಯವಿಟ್ಟು ನಮ್ಮ ಊರತ್ರ ಅಂತಿಮ ದರ್ಶನಕ್ಕೆ ನಿಲ್ಲಿಸಬೇಕು ಅಂತ ಎಲ್ಲ ಸುಮಾರು 30-40 ಕಡೆಯಿಂದ ತುಂಬ ಒತ್ತಾಯ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದು ನೆಲಮಂಗಲ ಕ್ರಾಸು, ಅದು ಬಿಟ್ಟರೆ ಸೋಲೂರು ಕ್ರಾಸು, ಅದು ಬಿಟ್ಟರೆ ಮರೂರು, ಹಾಗೆಯೇ ಬೆಳ್ಳೂರು ಕ್ರಾಸು, ಕದಬಳ್ಳಿ, ಹಿರಿಸೇವೆ, ಚನ್ನರಾಯಪಟ್ಟಣ, ನಂತರ ಉದಯಪುರ, ನಂತರ ಅದೇ ಮಾರ್ಗದಲ್ಲಿ ಶಾಂತಿಗ್ರಾಮ, ಹಾಸನ. ಒಟ್ಟಾರೆ ಬಹುಶಃ ರಾತ್ರಿ 8:30 ಹೊತ್ತಿಗೆ ನಾವು ಹೊಳೆನರಸೀಪುರಕ್ಕೆ ತಲುಪ್ತೀವಿ. ಅಲ್ಲಿ ನಮ್ಮ HD ರೇವಣ್ಣ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಲಾಗುತ್ತೆ. ಸೋಮವಾರ ಮಧ್ಯಾಹ್ನ 2ರಿಂದ 4 ಗಂಟೆ ಒಳಗೆ ಅವರ ಎಲ್ಲ ವಿಧಿವಿಧಾನ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ಹಳೇಕೋಟೆ ಮತ್ತು ಹಳೇಕೋಟೆ ತಪ್ಪಲಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಅವರ ಅಂತ್ಯಕ್ರಿಯೆ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.